ಬೈಬಲ್ ಆಧುನಿಕ ಶಾಸ್ತ್ರಗಳನ್ನು ಅಧಿಗಮಿಸಿರುವುದೆಂದು ನಿರೂಪಿಸುತ್ತಾ ಕ್ರಿಸ್ತನನ್ನು ಬೈಬಲ್ ಅನ್ನು ತಪ್ಪಾಗಿ ಮಾತಾಡುತ್ತಿರುವವರನ್ನು ಸವಾಲು ಮಾಡಿ ವಾದಿಸಿ ಸೋಲಿಸಿ ಪ್ರಪಂಚದ ಮೇಧಾವಿಗಳೇ ಖಬರ್ದಾರ್ ಎಂದು ಸಿಂಹಗರ್ಜನೆ ಮಾಡುತ್ತಿರುವ ಜಯಶಾಲಿ ಜಯಶಾಲಿ ಜಯಶಾಲಿ. ತಿಂಗಳುಗಳಿಂದ ಕಾದು ನೋಡುತ್ತಿರುವ ನಮ್ಮ ವೀರಾಭಿಮಾನಿಗಳಿಗೆ, ತ್ಯಾಗದನಿಗಳಿಗೆ, ಪ್ರೇಕ್ಷಕ ಮಹಾಶಯರಿಗೆ ಬೈಬಲ್ ಓಪನ್ ಯೂನಿವರ್ಸಿಟಿ ಇಂಡಿಯಾ ಇಂಟರ್ನ್ಯಾಷನಲ್ ವತಿಯಿಂದ ನಮ್ಮ ಹೃದಯಪೂರ್ವಕ ನಮಸ್ಸುಮಾಂಜಲಿಗಳು. ಬೈಬಲನ್ನು ಕದ್ದಂತಹ ಮಿಲೇನಿಯಂ ಮಹನೀಯರು ಎಂದೊಡನೆ ಸಮಾಜದಲ್ಲಿ ಪ್ರಜೆಗಳ ಮಧ್ಯೆ, ಹೆಚ್ಚಾಗಿ ವಿಘ್ನರ ಮಧ್ಯೆ ಅನೇಕ ವಿಭಿನ್ನವಾದಂತಹ ಆಂದೋಲನೆಯುಳ್ಳಂತಹ ಪರಿಸ್ಥಿತಿಗಳು ನೆಲೆಗೊಂಡಿವೆ ಎಂದು ಕೇಳಿದ್ದೇವೆ. ಕ್ರಿಸ್ತಶಕದ ಆರಂಭದಲ್ಲಿಯೇ ಯೇಸುವಿನ ಜನನದಿಂದ ಆರಂಭವಾಯಿತು ಮಾನವ ಮಾನಸಿಕ ರೋಗಗಳನ್ನು ತೆಗೆದುಹಾಕುವಂತಹ ಒಳ್ಳೆಯ ಚಿಕಿತ್ಸೆ. ಮೊದಲ 100 ವರ್ಷಗಳಲ್ಲಿ ಈ ಮಹಾಜ್ಞಾನವು ಕೆಲವರಿಗೆ ಮಾತ್ರ ಪರಿಮಿತವಾಗಿತ್ತು. ಮೊದಲ 100 ವರ್ಷಗಳ ತರುವಾಯ ಈ ಮಹಾಜ್ಞಾನವು ಮನುಷ್ಯರ ದುರಾಚಾರಗಳ ಮೂಲಕ, ದುರಾಭಿಪ್ರಾಯಗಳ ಮೂಲಕ, ಸ್ವಾರ್ಥಪೂರಿತವಾದ ಆಲೋಚನೆಗಳಿಂದ ಕ್ರಿಸ್ತ ಬೋಧಕರೆಂದು ಹೇಳಿಕೊಳ್ಳುವವರಲ್ಲಾಗಲಿ, ಕ್ರಿಸ್ತನವರು ಎಂದು ಅಂದುಕೊಂಡವರಲ್ಲಾಗಲಿ ಬದಲಾವಣೆಗಳು ಸಂಭವಿಸಿ ಮತವಾಗಿ ಆವಿರ್ಭವಿಸಿದೆ. ಮತ ಎಂದೊಡನೆ ಮತವೆಂಬುದು ಮತ್ತು ಎಂದು ಆ ಮತ್ತಿನಲ್ಲಿ ಬಿದ್ದಂಥ ಮತವಾದಿಗಳು ಮತಛಾಂದಸವಾದಿಗಳಾಗಿ ಬದಲಾಗಿ ಅವರೇ ಇಂದು ಉಗ್ರವಾದಿಗಳಾಗಿ ಬದಲಾಗಿರುವುದು 21ನೇ ಶತಮಾನಕ್ಕೆ ಅತಿ ಭಯಂಕರವಾದ ಪ್ರಪಂಚ ವ್ಯಾಧಿಯಾಗಿದೆ. ಶರೀರಕ್ಕೆ ಸಂಭವಿಸುವ ಯಾವ ವ್ಯಾಧಿಯನ್ನಾದರೂ ಪ್ರಕೃತಿಯಿಂದ ಬಂದಂತಹ ಪದಾರ್ಥವನ್ನು ಮೆಡಿಸನ್ನಾಗಿ ಅದನ್ನು ತಯಾರಿಸಿ ಪ್ರಯೋಗಿಸಿದರೆ ಆ ವ್ಯಕ್ತಿಯಲ್ಲಿ ಆರೋಗ್ಯವನ್ನು, ರೋಗ ನಿರೋಧಕ ಶಕ್ತಿಯನ್ನು ನಾವು ಕೊಡಬಹುದೇನೋ ಹೊರತು ಈ ಮತಛಾಂದಸವಾದಿಗಳನ್ನು ಬದಲಾಯಿಸುವಂಥದ್ದು ಮಾತ್ರ ಬಹಳ ಕಷ್ಟವಾದದ್ದು. ಇಂದಿನ ಪ್ರಪಂಚದ ದೇಶಗಳಲ್ಲಿರುವ ವಾಸ್ತವವೂ ಆಗಿದೆ, ಅದು ನಿಮಗೆ ಗೊತ್ತದೆ. ಪ್ರಿಯರೇ, ಇನ್ನು ಕ್ರೈಸ್ತವ್ಯವೂ ಅಂದರೆ ಕ್ರಿಸ್ತನ ಮಾತುಗಳು, ಕ್ರಿಸ್ತನ ಮಾರ್ಗವು, ಕ್ರಿಸ್ತನ ಜ್ಞಾನವು, ಕ್ರಿಸ್ತನು ಪರಲೋಕ ಜ್ಞಾನಶಾಸ್ತ್ರವು ಇದು ಮನುಷ್ಯರ ಹೃದಯದೊಳಗಿಂದ ತೊಲಗಿ ಹೋಗಿದೆ ಎಂದು ಖಂಡಿತವಾಗಿಯೂ ಹೇಳಬಹುದು. ಯಾಕಂದರೆ 16ನೇ ಶತಮಾನದವರೆಗೂ ಯೇಸು ಮಾತುಗಳು ಪ್ರಪಂಚಕ್ಕೆ ತಿಳಿಯದೇ ಹೋದವು. ಉನ್ನತ ಕುಟುಂಬಗಳ ಮಧ್ಯೆಯೋ, ರಾಜವಂಶಗಳ ಮಧ್ಯೆಯೋ, ಚರ್ಮದ ಕಾಗದಗಳ ಮೇಲೆ ಬರೆಯಲ್ಪಟ್ಟಂಥ ಇವು ಸಾಮಾನ್ಯನಿಗೆ ಇವು ಸಿಗದಿರಲು, ಒಂದು ವೇಳೆ ಯಾರಾದರೂ ಅದನ್ನು ಹೊರತರಬೇಕೆಂದು ಪ್ರಯತ್ನಿಸಿದರೆ ಅವರನ್ನು ಕೊಂದು ಹಾಕುವ ಕಾರ್ಯಕ್ರಮಗಳು ಕೂಡ ಚರಿತ್ರೆಯಲ್ಲಿ ನೆಲೆಗೊಂಡಿರುವ ವಿಷಯ ನಿಮಗೆ ಗೊತ್ತದೆ. ಮಹನೀಯನು ಜಾನ್ ಗೂಟನ್ಬರ್ಗ್ ಜನಿಸಿದನು, ಅಚ್ಚುಯಂತ್ರವನ್ನು ಕಂಡುಹಿಡಿದ ವಿಷಯವನ್ನು ಚಿಕ್ಕಂದಿನಿಂದಲೂ ನಾವು ತಿಳಿದುಕೊಂಡಿದ್ದೇವೆ. ಚರಿತ್ರೆಯನ್ನು ಆತನು ಕಂಡುಹಿಡಿದಂಥ ಈ ಅಚ್ಚುಯಂತ್ರದಿಂದ, ಇಲ್ಲವೇ ಮುದ್ರಣಯಂತ್ರದಿಂದ ಪ್ರಪ್ರಥಮವಾಗಿ ಪ್ರಪಂಚದಲ್ಲಿ ಮುದ್ರಿಸಲ್ಪಟ್ಟ ಪುಸ್ತಕ ದಿ ಬೈಬಲ್. ಅಂದಿನಿಂದ ಬೈಬಲ್ ಸಾಮಾನ್ಯನಿಂದ ಶಾಸ್ತ್ರಜ್ಞನವರೆಗೂ ಅವರ ಕೈಗೆ ಸಿಕ್ಕವು. ಆಗ ಅವರು ಓದಲು ಪ್ರಾರಂಭಿಸಿದರು. ಇದು ಕ್ರಿಸ್ತಶಕ 1600 ವರ್ಷಗಳಲ್ಲಿ ನಡೆದಿರಲು 2000 ವರ್ಷಗಳು ಬರುವಷ್ಟರಲ್ಲಿ ಈಗಲೂ ಕೂಡ ಅಸ್ತವ್ಯಸ್ತವಾಗಿದೆ ಎಂದೇ ಹೇಳಬಹುದು. ಯಾಕಂದರೆ ಪ್ರಾರಂಭದ ಶತಮಾನದಲ್ಲಿ ಯೇಸು ಮರಣಿಸಿದ ಕೆಲವು ವರ್ಷಗಳಲ್ಲಿಯೇ ಬೈಬಲು ಶಾಖೆಗಳಾಗಿ ಬೇರ್ಪಡಲು, ಯೇಸು ಮರಣಿಸಿದ 1600 ವರ್ಷಗಳ ತರುವಾಯ ಈ ಮಹಾಜ್ಞಾನ ಗ್ರಂಥವು ಪ್ರಪಂಚ ವ್ಯಾಪ್ತಿ ಜಗತ್ಖ್ಯಾತಿ ಹೊಂದಿದರೂ ಮನುಷ್ಯರು ಅದನ್ನು ಓದಿ ಅಪಾರ್ಥ ಮಾಡಿಕೊಂಡಿರುವುದರಿಂದಲೇ ವಿಭಜನೆಯಾದರು. ಎಷ್ಟೊಂದು ವಿಭಜನೆಯಾಗಿದ್ದಾರೋ ನಾನು ನಿಮಗೆ ಹೇಳುವ ಅವಶ್ಯವಿಲ್ಲ ಅನ್ಸುತ್ತೆ. ಇಂದು ಪ್ರಪಂಚದಲ್ಲೆಲ್ಲ ಕ್ರೈಸ್ತವ್ಯವನ್ನು ಪ್ರಶ್ನಿಸುತ್ತಾ ಅದಕ್ಕೆ ಮತವೆಂಬ ಮುದ್ರೆಯನ್ನು ಹಾಕಿ ಅದನ್ನು ಕೂಡ ತಪ್ಪಾಗಿ ಹಿಡಿಯಲು ಕಾರಣ
ಈ ಕ್ರೈಸ್ತರೇ ಪ್ರಿಯರೇ, ಇತ್ತೀಚೆಗೆ ನೀವು ಆಲೋಚಿಸಿದಾದರೆ ಮತಶಾಖೆಗಳು ಮಾತ್ರವಲ್ಲ, ಎಷ್ಟೊಂದು ಫೆಲೋಶಿಪ್ಗಳಿವೆ, ಎಷ್ಟೊಂದು ಸಂಸ್ಥೆಗಳಿವೆ. ಹೀಗೆ ಮನುಷ್ಯನಿಗೆ ಒಂದು ಬೋಧನೆ, ಸಭೆಗೆ ಒಂದು ಬೋಧನೆ, ಸಂಸ್ಥೆಗೆ ಒಂದು ಬೋಧನೆ, ಹೀಗೆ ಬೋಧನೆಗಳು ಬದಲಾಗಿ ಬೈಬಲನ್ನು ವಿಚ್ಛಿನ್ನ ಮಾಡಿದ್ದಾರೆ ಪ್ರಿಯರೇ. ಇದಕ್ಕೆ ಕಾರಣ ಬೈಬಲ್ನಲ್ಲಿರುವ ಮಹಾಜ್ಞಾನವು ಓದಿಕೊಂಡಂತ ಅಂದಿನ ತಲಾಂತರದವರಿಗೆ, ಕಳೆದ 400 ವರ್ಷಗಳಲ್ಲಿ ಓದಿದವರಿಗೆ ಸರಿಯಾಗಿ ಅರ್ಥ ಆಗಲಿಲ್ಲವೆಂದೇ ಹೇಳಬಹುದು. ವರ್ಷನ್ಸು ಪ್ರಾರಂಭವಾದುದು ಅಂದಿನಿಂದಲೇ. ಡೇಕ್ಸ್ ವರ್ಷನ್ ಎಂದರು, ನ್ಯೂ ಅಮೆರಿಕನ್ ವರ್ಷನ್ ಎಂದರು, ಇಂಟರ್ನ್ಯಾಷನಲ್ ವರ್ಷನ್ ಎಂದರು, ಓಪನ್ ಬೈಬಲ್ ವರ್ಷನ್ ಎಂದರು, ಕಿಂಗ್ ಜೇಮ್ಸ್ ವರ್ಷನ್ ಎಂದರು. ಹೀಗೆ ಎಷ್ಟೋ ಬಗೆಯ ವರ್ಷನ್ಸು ಯಾಕೆ ಹುಟ್ಟಿದವೋ ಹೇಳಬೇಕಂತೀರಾ? ಅವರು ಬೈಬಲನ್ನು ಓದುವಾಗ ಅವರು ಅಂದುಕೊಂಡಂತೆ ಇಲ್ಲವೆಂದು, ಅಲ್ಲಿ ಏನೋ ವ್ಯತ್ಯಾಸ ಆಗಿದೆಯೆಂದು, ಅದನ್ನು ಸರಿಪಡಿಸಬೇಕೆಂಬ ತಪ್ಪು ಆಲೋಚನೆಯಿಂದ ಈ ವರ್ಷನ್ಸು ಹುಟ್ಟಿ ಬಂದವು ಎಂದು ಮೊಟ್ಟಮೊದಲಿಗೆ ಪ್ರಪಂಚದ ಕ್ರೈಸ್ತರು ತಿಳಿದುಕೊಳ್ಳಬೇಕು. ಆದ್ದರಿಂದ ವರ್ಷನ್ಸು ಆರಂಭವಾದವು. ಬೈಬಲ್ನಲ್ಲೂ ಕೂಡ ಬಗೆ ಬಗೆಯ ಭಾಷಾಂತರಗಳು, ತೆಲುಗಿನಿಂದ ಪ್ರಪಂಚ ದೇಶಗಳ ಭಾಷೆಗಳೊಳಗೆ ಯಾರಿಗೆ ಇಷ್ಟ ಬಂದ ಹಾಗೆ ಅವರು ಬೈಬಲನ್ನು ಭಾಷಾಂತರಪಡಿಸುತ್ತಿದ್ದಾರೆ. ಬೈಬಲ್ ಎಂಬ ಹೆಸರಿದೆ ಹೊರತು ಅದರಲ್ಲಿರುವ ಮಾತುಗಳನ್ನು ಬದಲಾಯಿಸಿಬಿಟ್ಟಿದ್ದಾರೆ. ಆದ ಕಾರಣ ಇಂದು ಪಶ್ಚಿಮ ದೇಶದವರಾಗಿರಲಿ, ಯುರೋಪ್ ದೇಶದಲ್ಲಿದ್ದವರಾಗಲಿ ಬೈಬಲನ್ನು ಅಪಾರ್ಥ ಮಾಡಿಕೊಳ್ಳುತ್ತಿದ್ದಾರೆ. ಯಾಕಂದರೆ ಮೊದಲು ಅದಕ್ಕೆ ಹಾಕಿದ ಮುದ್ರೆ ಮತ, ಆ ತರುವಾಯ ಅವರು ಓದಿದ್ದು ಯಾರದೋ ವರ್ಷನ್. ಹೀಗಿರುವಾಗ ವ್ಯಕ್ತಿಗತವಾಗಿ ಅದು ಯಾರ ಬಳಿಗಾದರೂ ಬಂದರೆ ಅವನು ಕೂಡ ತನ್ನ ವರ್ಷನಲ್ಲೇ ಬೈಬಲನ್ನು ಬೋಧಿಸಲು ಪ್ರಾರಂಭಿಸಿದ್ದಾನೆ. ಅದಕ್ಕೆ ಹೇಳಿದ್ದೇನೆ ಬಗೆ ಬಗೆಯ ಬೋಧನೆಗಳು ಎಂದು. ಯೇಸು ಉಪದೇಶ ಮಾಡಿದ್ದು ಒಂದೇ ಬೋಧನೆ ಆಗಿರುವಾಗ ಇಷ್ಟೊಂದು ವರ್ಷನ್ಗಳಾಗಿ ಬಂದಿರುವ ಬೋಧನೆಗಳು ಎಷ್ಟೊಂದು ಬದಲಾವಣೆ ಆಗಿರಬೇಕು. ಆದ್ದರಿಂದ ಇಂದು ಕ್ರಿಸ್ತ ವಿರೋಧಿಗಳು ಅನೇಕ ಮಂದಿ ಬೈಬಲ್ನಲ್ಲಿ ತಪ್ಪುಗಳಿವೆ ಎನ್ನುತ್ತಿದ್ದಾರೆ. ಕಾರಣ ಅವರ ವರ್ಷನ್ಸ್ಗಳನ್ನೇ ನೋಡಿದರೆ ಹೊರತು ಯೇಸು ವರ್ಷನ್ನ ಅವರು ಅಬ್ಸರ್ವ್ ಮಾಡಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಪ್ರಿಯರೇ, ಇಂಥ ಸಂದರ್ಭಗಳಲ್ಲಿ ಬೈಬಲ್ ಎಂಬುವ ಮಹಾಜ್ಞಾನ ಗ್ರಂಥವು ಮೊದಲ ಶತಮಾನದ ಕಡೆಯಲ್ಲಿಯೇ ಆತನ ಮಾತುಗಳಲ್ಲಿ ವಿಭಜನೆಯನ್ನು ತಂದ ಈ ಸಮಾಜವು 2ನೇ ಶತಮಾನದಿಂದ 16ನೇ ಶತಮಾನದವರೆಗೂ ಹಣವಂತರಿಗೆ, ರಾಜವಂಶಸ್ಥರಿಗೆ ಆ ಬೈಬಲು ಸಿಗಲು ಇಂದು 1600 ವರ್ಷಗಳ ನಂತರ ಪ್ರಪಂಚ ವ್ಯಾಪ್ತಿಯಾಗಿರುವ ಈ ಬೈಬಲ್ ಎಂಬುವ ಮಹಾಜ್ಞಾನ ಗ್ರಂಥವನ್ನು ಯಾರಿಗಿಷ್ಟ ಬಂದ ಹಾಗೆ ಅವರು ಹೇಳಿದ್ದರಿಂದ ಪ್ರಪಂಚ ದೇಶಗಳಲ್ಲಿ ಅನೇಕ ಮಂದಿಗೆ ಬೈಬಲ್ನ ಮೇಲೆ ನಂಬಿಕೆಯೇ ಹೋಗಿದೆ. ಹಾಗೆ ನಂಬಿಕೆ ಹೋದದ್ದರಿಂದಲೇ ಒಬ್ಬ ಬ್ರೈನ್ ಗ್ರೇಸರ್ ಎಂಬುವವನು ಯೇಸುಕ್ರಿಸ್ತನಿಗೆ ಭಿನ್ನವಾಗಿ ಸಿನಿಮಾ ತೆಗೆದನು. ಒಬ್ಬ ಡಾನ್ ಬ್ರೌನ್ ಎಂಬುವವನು ಲಿಯೋನೋ ಡಾವಿನ್ಸಿ ಹೇಳಿದ ಕೋಡ್ನಿಂದ ಯೇಸುವನ್ನು ಒಬ್ಬ ವ್ಯಭಿಚಾರಿಯನ್ನಾಗಿ ಚಿತ್ರೀಕರಿಸಿದ್ದಾನೆ. ಪ್ರಿಯರೇ, ಇದಕ್ಕೆಲ್ಲ ಕಾರಣ ಏನಂತೀರಾ? ಯೇಸುವಿನ ಮೇಲೆ ನಂಬಿಕೆಗಳು ಇಂದು ಪ್ರಪಂಚದಲ್ಲಿ ಮನುಷ್ಯನಿಗೆ ಇಲ್ಲದೆ ಹೋಗಿದೆ ಎಂದರೆ ಕಾರಣ ಮನುಷ್ಯನು ತನ್ನ ತಪ್ಪಾದ ಆಲೋಚನೆಗಳಿಂದ ವರ್ಷನ್ಸು ತಯಾರು ಮಾಡಿದ್ದರಿಂದ, ಬೈಬಲ್ನಲ್ಲಿ ಬಗೆ ಬಗೆಯ ಬೈಬಲ್ಗಳನ್ನು ಇಂದು ತರ್ಜುಮೆ ಮಾಡಿರುವುದರಿಂದ ಮನುಷ್ಯರಲ್ಲಿ ಇದಕ್ಕೆ ಧಕ್ಕೆ ಉಂಟಾಗಿದೆ. ಇದನ್ನು ಇಂದು 20ನೇ ಶತಮಾನದಿಂದ ಅಂಥವರ ಮೇಲೆ ಯುದ್ಧವನ್ನು ಪ್ರಪಂಚ ವ್ಯಾಪ್ತಿಯಾಗಿ ಮಾಡಬೇಕೆಂಬ ದೀಕ್ಷೆಯಿಂದಲೇ ಈ ವಾಕ್ಯವೆಂಬುವ ವೀರ ಖಡ್ಗವನ್ನು ಕೈಯಲ್ಲಿ ಹಿಡಿದುಕೊಂಡು ಪ್ರಪಂಚದಲ್ಲಿ ಬೈಬಲು ತಪ್ಪು ಎಂದವನು ಯಾವ ವರ್ಷನನ್ನು ತಂದುಕೊಂಡರೂ, ಇಲ್ಲವೇ ಲೋಕದಲ್ಲಿ ತನಗಿರುವ ಜ್ಞಾನದಿಂದಾಗಲಿ ಇದು ತಪ್ಪು, ಯೇಸು ಮಾತುಗಳು ತಪ್ಪು ಎಂದು ಯಾರಾದರೂ ಮುಂದೆ ಬಂದರೆ ಅವರೊಂದಿಗೆ ಯುದ್ಧ ಮಾಡಲು ಸಿದ್ಧನಾಗಿದ್ದೇನೆ. ಕಾರಣ ಶಾಸ್ತ್ರಜ್ಞರ ಸಾಲಿನಲ್ಲಿ ಸೇರಿದವನಾಗಿರಬೇಕು, ಶಾಸ್ತ್ರಜ್ಞನಾಗಿ ಇದ್ದವನೇ ನನ್ನೊಂದಿಗೆ ಸಮನಾರನು ಎಂಬುದನ್ನು ಮರೆತು ಹೋಗಬಾರದು ನೀವು. ಪ್ರಿಯರೇ, ಇದಲ್ಲದೆ ಅದೇ ಬೈಬಲನ್ನು ಎಷ್ಟು ಮಂದಿ ಶಾಸ್ತ್ರಜ್ಞರು ಚಿಕ್ಕಂದಿನಿಂದಲೂ ಓದಿದ್ದಾರೆಂಬ ವಿಷಯವು ನಿಮಗೆ ತಿಳಿಯದು. ಯಾಕಂದರೆ ಈ ಸಮಾಜವು ಇಲ್ಲವೇ ಈ ಪ್ರಪಂಚವು ಅವರು ಬರೆದಂಥ ಶಾಸ್ತ್ರಗಳನ್ನು ನೋಡಿದರೆ ಹೊರತು ಅವರು ಶಾಸ್ತ್ರಗಳನ್ನು ಬರೆಯುವುದಕ್ಕೆ ಅವರ ಮೆದುಳಿನಲ್ಲಿ ಬಂದಂಥ ಆಲೋಚನೆಯು ಅದ್ಭುತ ಸೃಷ್ಟಿ ಎಂದು ಬಗೆ ಬಗೆಯ ಹೆಸರುಗಳನ್ನಿಟ್ಟು ಮಿಲೇನಿಯಂ ಮಹನೀಯರು ಎಂದಿದೆ ಈ ಅಮಾಯಕ ಸಮಾಜವು. ಇಂದಿರುವ ಈ ಪ್ರಪಂಚ ಮೀಡಿಯಾವೂ ಸಹ. ಪ್ರಿಯರೇ, ಮಿಲೇನಿಯಂ ಮಹನೀಯರು ಎಂದು ಈ ಪ್ರಪಂಚ ಮೀಡಿಯಾ, ಪ್ರಪಂಚ ಪ್ರಜೆಗಳು ಏಕಗ್ರೀವವಾಗಿ ಒಪ್ಪಿಕೊಂಡಾಗ ಅಂತಹ ಶಾಸ್ತ್ರಜ್ಞರನ್ನು ಬೈಬಲನ್ನು ಕದ್ದಿದ್ದಾರೆ ಎಂದ ಗಟ್ಸ್ ಇರುವ ಗಂಡಸು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಭಾರತದಲ್ಲಿ ಇಲ್ಲ, ಅಮೆರಿಕಾದಿಂದ ಅಲಸ್ಕಾದವರೆಗೂ ಪ್ರಪಂಚದಲ್ಲಿ ನನ್ನನ್ನೆದುರಿಸುವವನು ಇಲ್ಲ ಎಂದು ಈ ಮೀಡಿಯಾ ಮೂಲಕ ಪ್ರಪಂಚದಲ್ಲಿರುವ ಎಲ್ಲಾ ಶಾಸ್ತ್ರಜ್ಞರನ್ನು ಸವಾಲು ಮಾಡುತ್ತಿದ್ದೇನೆ. ಒಂದು ವೇಳೆ ನಿಮಗೆ ಈ ಮಾತುಗಳನ್ನು ಕೇಳಿದ ತರುವಾಯ
ರೋಷ ಹುಟ್ಟಬಹುದು, ಪೌರುಷ ಬರಬಹುದು. ಆದ್ದರಿಂದ ನೀವು ಪ್ರಪಂಚ ವ್ಯಾಪ್ತಿಯಾಗಿ ಇರುವ ಶಾಸ್ತ್ರಜ್ಞರಲ್ಲಿ ಯಾರಾದರೂ ನಿಮಗೆ ಗೊತ್ತಿದ್ದಲ್ಲಿ ಅವರನ್ನು ನೀವು ಸ್ಪರ್ಧೆಗೆ ಪ್ರಪಂಚದ ವೇದಿಕೆಯ ಮೇಲೆ ನಿಲ್ಲಿಸುವುದಾದರೆ ಅವರ ಕೋರೆಗಳನ್ನು ತೆಗೆದು ಯೇಸು ಪಾದಗಳ ಮುಂದೆ ಬಿಸಾಡಲು ಪಿ.ಡಿ. ಸುಂದರರಾವ್ ಸಿದ್ಧನಾಗಿ ಇದ್ದಾರೆಂಬುದನ್ನು ಮಾತ್ರ ಮರೆಯಬೇಡಿ. ನಿಮಗಿನ್ನೂ ತಿಳಿಯದು ಈ ಶಾಸ್ತ್ರಜ್ಞರು ಎಂಥವರೋ. ಇವರ ಪೂರ್ವಪರಗಳನ್ನು ಇವರ ಕುರಿತು ನಾನು ಮಾತಾಡಿದರೆ ಈ ಪ್ರಪಂಚದಲ್ಲಿ ಸೈನ್ಸು ತಿಳಿದವನು ಯಾವನು ಬಾಯಿ ತೆಗೆಯಬಾರದು. ಸರ್ ಎ.ಎಸ್. ಎಡಿಂಗ್ಟನ್ ಎಂಬುವಂಥ ಶಾಸ್ತ್ರಜ್ಞನು ನಮ್ಮ ದೇಶಕ್ಕೆ ಸೇರಿದ ಚಂದ್ರಶೇಖರ್ ಎಂಬ ಶಾಸ್ತ್ರಜ್ಞನನ್ನು ಅದು ಕಾಲೆಳೆಯಲು ಪ್ರಯತ್ನಿಸಿದನು. ಏಳಿಗೆಯಾಗದಂತೆ ಇವರನ್ನು ಮೀಡಿಯಾದವರು ಏನಂದಿದ್ದಾರೆ ಗೊತ್ತಾ ನಿಮಗೆ? ಇವರಂತೆ ವಿಲನ್ಸ್ ಅಂತೆ. ಮಿಲೇನಿಯಂ ಮಹನೀಯರು ಎಂದದ್ದು ಈ ಮೀಡಿಯಾದವರೇ. ಶಾಸ್ತ್ರಜ್ಞರಿಗೆ ಶಾಸ್ತ್ರಜ್ಞರೇ ವಿಲನ್ಸ್ ಎಂದದ್ದು ಕೂಡ ಇವರೇ ಪ್ರಿಯರೇ. ಇಷ್ಟಲ್ಲದೆ ಸರ್ ಥಾಮಸ್ ಆಲ್ವಾ ಎಡಿಸನ್ ಅಸೂಯೆ ಪಡುವಂತಹ ಶಾಸ್ತ್ರಜ್ಞರ ಶ್ರೇಣಿಯಲ್ಲಿ ಮೂರನೆಯವನು. ನೋಡಿ, ಇಂದು ಶಾಸ್ತ್ರಜ್ಞರನ್ನು ನಮಸ್ಕರಿಸುತ್ತಾ ಅವರೇನೋ ಪುರೋಗಾಭಿವೃದ್ಧಿಯನ್ನು ಸಾಧಿಸಿದ್ದಾರೆ ಎಂದು ಹೊಗಳುತ್ತಿರುವ ಈ ಸಮಾಜವೇ ಇವರು ಎಂಥವರೋ ಎಂಬುದನ್ನು ಹೇಳುತ್ತಿದ್ದಾರೆ. ಈ ಆಲ್ವಾ ಎಡಿಸನ್ ಎಂಬಾತನು ನಿಕೋಲಾ ಟೆಸ್ಲಾ ಎಂಬುವ ಯುವ ಶಾಸ್ತ್ರಜ್ಞನನ್ನು ತುಳಿಯುವುದಕ್ಕೆ ಪ್ರಯತ್ನಿಸಿದ್ದಾನೆ ರೀ. ಇನ್ನು ಸರ್ ಐಸಕ್ ನ್ಯೂಟನ್, ಇವರೆಲ್ಲರ ಬಗ್ಗೆ ನಿಮಗೆ ಗೊತ್ತಲ್ಲ. ಪ್ರತಿ ವಾಲ್ ಪೋಸ್ಟರ್ಗಳಲ್ಲಿ ನೀವು ನೋಡಿರ್ತೀರಿ ಇವರ ಫೋಟೋಗಳನ್ನು ನಾವು ಯಾಕೆ ಹಾಕಿದ್ದೇವೆಂದು. ಏನ್ರಿ, ನಾವು ಮತವನ್ನು ಬೋಧಿಸಿ ಅಮಾಯಕರನ್ನು ಮೋಸಪಡಿಸಿ ಮತದೊಳಗೆ ಎಳೆದುಕೊಳ್ಳುತ್ತಿದ್ದೇವೆಂದು. ದುರಾಭಿಪ್ರಾಯವನ್ನು ನನ್ನಂತವನ ಮೇಲೆ ನೀವಿಡಬೇಡಿ. ಅದು ಕೈಯಲ್ಲಾಗದವನು ಮಾಡುವ ಕೆಲಸ. ಇದು ಸಾಮ್ರಾಜ್ಯವಾದಿಗಳು ಮಾಡುವ ಕೆಲಸವಿದು. ಏನೋ ಸಹಾಯಗಳನ್ನು ಕಳಿಸುತ್ತಿದ್ದೇವೆಂದು ಅಮೆರಿಕ, ಆಸ್ಟ್ರೇಲಿಯಾ, ಜರ್ಮನಿಗಳಂತಹ ಪ್ರಪಂಚ ದೇಶಗಳಲ್ಲಿ ಅಗ್ರ ರಾಜ್ಯಗಳು, ಸಂಪತ್ಭರಿತ ದೇಶಗಳು ಹಣವನ್ನು ಬಿಸಾಡಿ ಅಮಾಯಕ ಜನರನ್ನು ಕೊಳ್ಳುತ್ತಿದ್ದಾರೆ ಪ್ರಿಯರೇ. ಇದು ಬಹಳ ಭಯಂಕರ ಪ್ರಿಯರೇ. ಇದನ್ನು ತಡೆಯೊಡ್ಡುವವನು ನಾನೇ. ಯಾಕೆನ್ನುತ್ತೀರಾ? ಅಮೆರಿಕ ಅಂದ್ರೆ ಯಾವನಿಗೆ ಲೆಕ್ಕ, ಆಫ್ರಿಕಾ ಅಂದ್ರೆ ಯಾವನಿಗೆ ಲೆಕ್ಕ, ಆಸ್ಟ್ರೇಲಿಯಾ ಅಂದ್ರೆ ಯಾವನಿಗೆ ಲೆಕ್ಕ, ಗ್ರೇಟ್ ಬ್ರಿಟನ್ ಅಂದ್ರೆ ಯಾವನಿಗೆ ಲೆಕ್ಕ? ಆದ್ದರಿಂದ ನೀವು ಚೆನ್ನಾಗಿ ಆಲೋಚನೆ ಮಾಡಿ. ಈ ಸರ್ ಐಸಕ್ ನ್ಯೂಟನ್ ಎಂಬುವವನು ವೇಲ್ ಎಂಬುವ ಒಬ್ಬ ಶಾಸ್ತ್ರಜ್ಞನನ್ನು ತುಳಿದು ಹಾಕಿದ. ಹಾಗೆಯೇ ಕೇಸ್ ಗ್ರೇನ್ ಎಂಬುವ ಶಾಸ್ತ್ರಜ್ಞನನ್ನು ತುಳಿದು ಹಾಕಿದ. ಪ್ರೊಫೆಸರ್ ಆಲ್ಬರ್ಟ್ ಐನ್ಸ್ಟೀನ್, ಈತನನ್ನು ಕುರಿತು ನಾನು ಹೇಳುವ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ವರ್ನರ್ ಹೀಸನ್ಬರ್ಗ್, ಆತನನ್ನು ಕೂಡ ಈತನು ತುಳಿದು ಹಾಕಿದ. ಯಾಕಂದರೆ ಈ ಮಿಲೇನಿಯಂ ಮಹನೀಯರಲ್ಲಿ ಇವರೇ ಶತ್ರುಗಳು ಪ್ರಿಯರೇ. ತನ್ನ ಹಿಂದೆ ಬರುವವನು ತನಗಿಂತ ಎಲ್ಲಿ ದೊಡ್ಡವನಾಗುವನೋ ಎಂದು ಅವರೇ ತನ್ನ ಕೆಳಗೆ ಇರುವವರು ಮಹಾಪರಿಶೋಧನೆಗಳನ್ನು ಮಾಡಿ ಗುರುಗಳಿಗಿಂತಲೂ ದೊಡ್ಡ ಪರಿಶೋಧನೆಯನ್ನು ನಿರೂಪಿಸಿಕೊಳ್ಳುವ ಸಮಯದಲ್ಲಿ ಅವರನ್ನು ತುಳಿದು ಹಾಕಿದ ಪ್ರಬುದ್ಧರೇ ಈ ಮಿಲೇನಿಯಂ ಮಹನೀಯರು ಎಂಬುದನ್ನು ಮಾತ್ರ ಮರೆಯಬೇಡಿ. ಇನ್ನು ನೀಲ್ಸ್ ಬೋರ್ ಎಂಬುವಂತಹ ಜಗತ್ಖ್ಯಾತಿಯಾಗಿರುವ ಶಾಸ್ತ್ರಜ್ಞನು ಇವನು. ಈತನು ಏನು ಮಾಡಿದ ಗೊತ್ತಾ? ಹೆನ್ರಿಕ್ ಕ್ರೇಮರ್ ಎಂಬುವ ಒಬ್ಬ ಯುವ ಶಾಸ್ತ್ರಜ್ಞನನ್ನು ತುಳಿದು ಹಾಕಿದರಿ. ಹೀಗೆ ನಾನು 13 ಎಪಿಸೋಡ್ಗಳನ್ನು ಮಾತಾಡಲಿದ್ದೇನೆ ಪ್ರಿಯರೇ. ಒಬ್ಬೊಬ್ಬನನ್ನು ನಿಮ್ಮ ಮುಂದೆ ತರಲಿದ್ದೇನೆ ಪ್ರಿಯರೇ. ಇವರೆಲ್ಲರೂ ಯಾರೆಂದುಕೊಳ್ಳುತ್ತಿದ್ದೀರಾ ನೀವೆಲ್ಲರೂ? ಇವರಿಗೆ ಪರಿಶೋಧನೆಗಳು ಎಲ್ಲಿಂದ ಬಂದವು ಎಂದು ನೀವು ಅಂದುಕೊಳ್ಳುತ್ತಿದ್ದೀರಾ? ಅವು ಬೈಬಲ್ನಲ್ಲಿವು. ಬೈಬಲ್ನಿಂದ ಕಾಪಿ ಮಾಡಿದ್ದಾರೆ ಇವೆಲ್ಲವನ್ನು. ಇವುಗಳನ್ನು ಬೈಬಲ್ನಿಂದ ಕಾಪಿ ಮಾಡಿದ್ದಾನೆ ನಮ್ಮವನೆಂದು ಒಂದು ಅಮೆರಿಕ ದೇಶವು ಅಮೆರಿಕ ಶಾಸ್ತ್ರಜ್ಞರನ್ನು ಹೊರತೋರಿಸುತ್ತದೆ ಪ್ರಿಯರೇ. ನೀವೇ ಹೇಳಿ. ಹಾಗೆ ತೋರಿಸದಿರಲು ಈ ಅಗ್ರರಾಜ್ಯಗಳು, ಸಂಪತ್ಭರಿತ ದೇಶಗಳಲ್ಲಿ ಜನಿಸಿದಂತ ಇವರು ಅವರ ಶಾಸ್ತ್ರಜ್ಞರನ್ನು ಪ್ರಪಂಚದಲ್ಲಿ ಜಗತ್ಖ್ಯಾತಿಯಾಗುವಂತೆ, ಪ್ರಪಂಚದಲ್ಲಿ ಜಗದ್ವಿಖ್ಯಾತಿ ಹೊಂದಿರುವ ಶಾಸ್ತ್ರಜ್ಞರೆಂದು ನಿರೂಪಿಸಲು ಅವರು ಪ್ರಯತ್ನಿಸಿದರೆ ಹೊರತು ಬೈಬಲ್ನಲ್ಲಿ ಯೇಸು ಹೇಳಿದ ಮಾತುಗಳು ದೇವರು ಹೇಳಿಸಿದ ಮಾತುಗಳು ಎಂದು ಯಾರೂ ಹೇಳಲಿಲ್ಲ ಪ್ರಿಯರೇ. ಆದ್ದರಿಂದಲೇ ಇವರೆಲ್ಲರೂ ಬೈಬಲನ್ನು ಕಾಪಿ ಮಾಡಿ ಅಮಾಯಕ ಜನರನ್ನು ಮೋಸಪಡಿಸಿದರು. ಇಂದು ಈ ಜ್ಞಾನವನ್ನು ಪ್ರಪಂಚವೆಲ್ಲ ಆಮದು ಮಾಡಿಕೊಂಡಿದ್ದೆ ಪ್ರಿಯರೇ. ಪ್ರಪಂಚದಲ್ಲಿರುವ ಎಷ್ಟು ಯೂನಿವರ್ಸಿಟಿಗಳು ಇವೆಯೋ ಆ ಯೂನಿವರ್ಸಿಟಿಗಳಲ್ಲಿ ಇರುವ ಪರಿಶೋಧನೆಗಳು, ಕಾರ್ಯಕ್ರಮಗಳು, ಹಾಗೆ ಅವರು ತೆಗೆದಂತಹ ಸಿದ್ಧಾಂತಗಳು ಪಾಠ್ಯ ಪುಸ್ತಕಗಳಲ್ಲಿ ನೆಲೆಯೂರಿವೆ ಹೊರತು ಯೇಸು ಕ್ರಿಸ್ತನಿಗೆ ಮಾತ್ರ ನೆಲೆ ಇಲ್ಲದಂತೆ ಮಾಡಿದೆ ಪ್ರಿಯರೇ. ನಾನೊಬ್ಬ ಭಾರತೀಯನಾಗಿ ಇಂದು ಈ ಪ್ರಪಂಚವನ್ನು ಸವಾಲು ಮಾಡುತ್ತಿದ್ದೇನೆ. ಪ್ರಪಂಚದಲ್ಲಿ ಇರುವ ಅನೇಕ ಮಂದಿ ಮಿಲೇನಿಯಂ ಮಹನೀಯರಲ್ಲಿ ಅವರು ತೆಗೆದಂತಹ ಸಿದ್ಧಾಂತಗಳಲ್ಲಿ ಅನೇಕ ಪರಿಶೋಧನೆಗಳು ಬೈಬಲ್ನಿಂದ ಕಾಪಿ ಮಾಡಿದ್ದಾರೆಂದು ನಿರೂಪಿಸುವುದಕ್ಕೆ ಸಿದ್ಧನಿದ್ದೇನೆ ಪ್ರಿಯರೇ. ನೀವು ಯಾರನ್ನಾದರೂ ನಿಲ್ಲಿಸಿದರೆ ಐ ಆಮ್ ರೆಡಿ ರೀ. ನಿಮ್ಮಿಂದ ಹಣ ಕೇಳಿಕೊಳ್ಳುವುದಕ್ಕೆ ನಾನು ಬರಲಿಲ್ಲ ಈ ಸ್ಕ್ರೀನ್ನ ಮೇಲಕ್ಕೆ, ಅಥವಾ ಪ್ರಪಂಚ ದೇಶಗಳಿಗೆ ಹೋಗಿ ಚಿಪ್ಪು ಹಿಡಿದು ಧರ್ಮ ಮಾಡಿ ಎಂದು ಕೇಳಿಕೊಳ್ಳುವುದಕ್ಕೆ ಹೋಗಲಿಲ್ಲ ಪ್ರಿಯರೇ. ಯಾಕೆನ್ನುತ್ತೀರಾ?
ಇತ್ತೀಚಿನ ದಿನಗಳಲ್ಲಿ ಒಬ್ಬಾತನು ನಮ್ಮ ಕ್ರೈಸ್ತವಕ್ಕೆ ಎಂತಹ ಕಳಂಕ ತಂದಿದ್ದಾನೋ ಗೊತ್ತಾ? ಸಾವಿರಾರು ಕೋಟಿಗಳಷ್ಟು ಹಣವನ್ನು ಪ್ರಪಂಚ ದೇಶಗಳಲ್ಲಿ ಬೇಡಿಕೊಂಡು ಅವುಗಳನ್ನು ತಂದುಕೊಂಡು ಸ್ವಾರ್ಥ ಪ್ರಯೋಜನಗಳಿಗೆ ಉಪಯೋಗಿಸಿಕೊಳ್ಳುತ್ತಿದ್ದಾನೆಂದರೆ ಇದು ನಾಚಿಕೆಯಲ್ಲವೇ? ಇಂದು ಪ್ರಪಂಚ ಅಗ್ರ ರಾಜ್ಯಗಳಲ್ಲಾಗಲಿ ಸಂಪತ್ಭರಿತ ದೇಶಗಳಲ್ಲಾಗಲಿ ಎಂಥವನಾಗಿರಲಿ ಒಬ್ಬ ಭಾರತೀಯನಾಗಿ ಮೀಸೆ ಹೊತ್ತ ಗಂಡಸಾಗಿ ಸವಾಲು ಮಾಡುತ್ತಿದ್ದೇನೆಂದರೆ ನಿಮಗೆ ಈಗಾಗಲೇ ಪೌರುಷ ಬಂದಿರಬೇಕು ಪ್ರಿಯರೇ. ಪೌರುಷ ಬರಬೇಕು, ನಮ್ಮವನನ್ನು ನಿಲ್ಲಿಸಬೇಕು, ನಮ್ಮ ದೇಶದ ಗೌರವವನ್ನು ಸಾರಬೇಕು ಎಂದು ನೀವು ಹೇಳಬೇಕು ಪ್ರಿಯರೇ. ಒಂದನ್ನು ಗಮನಿಸಬೇಕು ನೀವು. ಮಹನೀಯನು ಮಹಾತ್ಮ ಗಾಂಧಿ. ಆತನು ಯಾವ ಶತಮಾನಕ್ಕೆ ಸೇರಿದವರೋ ನಮ್ಮೆಲ್ಲರಿಗೆ ಗೊತ್ತು. ಆತನು ನಮ್ಮ ದೇಶಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ತಂದಂತ ಮಹಾವೀರನು. ನಾನು ಅಲ್ಲವೆನ್ನುತ್ತಿಲ್ಲ ಪ್ರಿಯರೇ. ಆತನು ಫಾದರ್ ಆಫ್ ನೇಷನ್ ನಮ್ಮೆಲ್ಲರಿಗೂ ಗೊತ್ತು. ಆದರೆ ಆತನು ಹೇಳಿದ ಎಷ್ಟೋ ಸೂಕ್ತಿಗಳಿವೆ. ಅವುಗಳಲ್ಲಿ ಕೆಲವು ಸೂಕ್ತಿಗಳನ್ನು ನಿಮಗೆ ಹೇಳುತ್ತಿದ್ದೇನೆ. ನಿಮ್ಮ ಬಲಗನ್ನೆಗೆ ಹೊಡೆದರೆ ಎಡಗನ್ನೆಯನ್ನು ತೋರಿಸೆಂದಿದ್ದಾರೆ. ರೈಟ್ ಪ್ರಿಯರೇ? ರೈಟ್, ವೆರಿ ಗುಡ್, ಬಹಳ ಚೆನ್ನಾಗಿದೆ, ವಂಡರ್ಫುಲ್ ವರ್ಡ್ ರೀ ಅದು. ತರುವಾಯ ಏನ್ ಹೇಳಿದ್ದಾರೆ? ಸ್ವತಂತ್ರವನ್ನು ತಂದಂತಹ ಮಹನೀಯನನ್ನು ಕರ್ಕಶ ಹೃದಯದಿಂದ ತುಪಾಕಿ ಗುಂಡಿನಿಂದ ಗುಂಡಿಗೆಯನ್ನು ಸೀಳಿದ ಗಾಡ್ಸೆನನ್ನು ಮಹಾತ್ಮನು ಸಾಯುವಾಗ ಹೇಳಿದ ಕೊನೆಯ ಮಾತುಗಳು ಆತನನ್ನು ಶಿಕ್ಷಿಸಬೇಡಿ ಎಂದಿದ್ದಾರೆ ಪ್ರಿಯರೇ. ಮಹನೀಯನು ಹೇಳಿದ ಮಾತುಗಳು ಎಲ್ಲಿವವು ಗೊತ್ತಾ? 18-19ನೇ ಶತಮಾನಗಳ ನಡುವೆ ಹುಟ್ಟಿದಂತಹ ಮಹನೀಯನಿಗೆ ಬಂದಂತ ಈ ಮಾತುಗಳು ಒಂದೊಮ್ಮೆ ಮೊದಲನೆಯ ಶತಮಾನದಲ್ಲಿ ಯೇಸು ಕ್ರಿಸ್ತರು ಹೇಳಿದಂಥ ಮಾತುಗಳು ಪ್ರಿಯರೇ. ಇವು ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 39. ನಿನ್ನ ಬಲಗೆನ್ನೆಗೆ ಹೊಡೆಯುವವನಿಗೆ ನಿನ್ನ ಎಡಗನ್ನೆಯನ್ನೂ ಕೂಡ ತೋರಿಸು ಎಂದಿದ್ದಾನೆ. ಹಾಗೆಯೇ ಯೇಸು ಶಿಲುಬೆಯಲ್ಲಿ ಇವರು ಏನು ಮಾಡುತ್ತಿದ್ದಾರೋ ಇವರಿಗೆ ತಿಳಿಯದೂ ತಂದೆ, ಅವರನ್ನು ಕ್ಷಮಿಸು ಎಂದು ಆತನು ಪ್ರಾರ್ಥಿಸಿದನು. ಈ ಎರಡೂ ಮಾತುಗಳು ಗಾಂಧಿ ಜೀವನದಲ್ಲಿ ನಮಗೆ ತೋರಿದಂತೆ ಕಂಡುಬರುತ್ತಿದೆ. ಗಾಡ್ಸೆ ತುಪಾಕಿಯ ಗುಂಡಿನಿಂದ ಆತನ ಗುಂಡಿಗೆಯನ್ನು ಸೀಳಿದ ಆ ಕ್ಷಣದಲ್ಲಿ ಕೊನೆಯ ಶ್ವಾಸದಲ್ಲಿದ್ದಾಗ ಆತನು ಹೇಳಿದಂಥ ಮಾತುಗಳು ಕೂಡ ಅವೇ. ಗಾಡ್ಸೆಯನ್ನು ಶಿಕ್ಷಿಸಬೇಡಿ ಎಂದರು. ಯೇಸು ಹೇಳಿದ ಮಾತುಗಳನ್ನು ಆತನ ಜೀವನದಲ್ಲಿ ಹೇಗೆ ಉಪಯೋಗಿಸುವವರಾದರೂ ಹೇಗೆ ಸ್ಫೂರ್ತಿ ಕೊಡುವವಾದವು ಎಂಬುದನ್ನು ನೀವು ಆಲೋಚಿಸಬೇಕು. ಯೇಸು ಮಾತಾಡಿರುವ ಮಾತುಗಳನ್ನು ಆಲೋಚಿಸಿದ್ದಾದರೆ ಒಂದೊಂದು ದೇಶದಲ್ಲಿರುವ ಒಬ್ಬೊಬ್ಬ ಮಹನೀಯನು ತಮ್ಮ ದೇಶಗಳಲ್ಲಿ ಆ ಮಾತುಗಳನ್ನು ಪ್ರಯೋಗಿಸಿ ಮಹನೀಯರು ಎನ್ನಿಸಿಕೊಂಡಾಗ ಯೇಸು ಇಷ್ಟೊಂದು ಮಾತುಗಳನ್ನು ಹೇಳಿದ್ದಕ್ಕೆ ಪ್ರಪಂಚ ದೇಶಗಳ ನಡುವೆ ಎಲ್ಲದಕ್ಕಿಂತ ಉತ್ತಮವಾದ ಇಲ್ಲವೇ ಅತ್ಯುನ್ನತವಾದ ಪುರಸ್ಕಾರಕ್ಕೆ ಆತನು ಅರ್ಹನಾಗಬೇಕು. ಈ ದೇಶಗಳಲ್ಲಿ ಅನೇಕ ಪುರಸ್ಕಾರಗಳಿವೆ. ಭಾರತ ರತ್ನ, ಪದ್ಮವಿಭೂಷಣ, ಪದ್ಮಶ್ರೀ ನಮ್ಮೆಲ್ಲರಿಗೂ ಗೊತ್ತದೆ. ಇನ್ನು ಈ ಪ್ರಪಂಚದಲ್ಲಿ ನೋಬೆಲ್ ಬಹುಮತಿಯಿಂದ ಆಸ್ಕರ್ ಅವಾರ್ಡ್ನವರೆಗೂ ಎಷ್ಟೋ ಪುರಸ್ಕಾರಗಳನ್ನು ಪ್ರಪಂಚದಲ್ಲಿ ಎಷ್ಟೋ ಮಂದಿ ಪಡೆದುಕೊಳ್ಳುತ್ತಿದ್ದಾರೆ. ಇನ್ನು ಯೇಸುವಿನ ವಿಷಯಕ್ಕೆ ಬಂದರೆ ಆತನಿಗೆ ಈ ಪುರಸ್ಕಾರಗಳಲ್ಲಿ ಯಾವ ಒಂದೂ ಕೂಡ ಸರಿತೂಗದು ಎಂದು ಹೇಳಬಹುದು. ಕಾರಣ ಎಷ್ಟೋ ಆಸ್ಕರ್ ಅವಾರ್ಡ್ಗಳಿವೆ, ಎಷ್ಟು ಮಂದಿಯಾದರೂ ಎಂದಿಗಾದರೂ ಪಡೆಯುತ್ತಾರೆ. ಎಷ್ಟೆಷ್ಟೋ ನೋಬೆಲ್ ಬಹುಮತಿಗಳಿವೆ, ಯಾರಾದರೂ ಎಂದಿಗಾದರೂ ಎಲ್ಲಿಯಾದರೂ ಎಷ್ಟಾದರೂ ಪಡೆಯುತ್ತಾರೆ. ಹೀಗೆ ಯಾವ ಪುರಸ್ಕಾರವನ್ನು ಕುರಿತು ಆಲೋಚಿಸಿದರೂ ಒಂದೇ ಪುರಸ್ಕಾರ ಒಬ್ಬನಿಗೆ ದಕ್ಕುತ್ತದೆಂಬುವ ಪುರಸ್ಕಾರವು ಶಕಪುರುಷನನ್ನಾಗಿ ಪ್ರಪಂಚ ಮಾನವಾಳಿಯು ಲೆಕ್ಕಿಸಿ ಈ ಪುರಸ್ಕಾರವನ್ನು ನೀಡಿದೆ. ಯೇಸು ಯುಗಪುರುಷನು, ಶಕಪುರುಷನು. ಇಂತಹ ಯೇಸು ಪ್ರಪಂಚಕ್ಕೆ ಒಬ್ಬನೇ. పురస్కారమే మంచి మనిషికిచ్చేది పద్మవిభూషణ్, మనిషి నటనకిచ్చేది ఆస్కారు అవార్డే.
జాతి గౌరవించిచ్చినది భారతరత్నే, ఏ మనిషికి ఇవ్వనిది ఈ పురస్కారమే. శకపురుషుడు, యుగ పురుషుడు, ప్రపంచానికే యేసు ఒక్కడు. శకపురుషుడు, యుగ పురుషుడు, ప్రపంచానికే యేసు ఒక్కడు. అరిస్టాటిల్ ఉన్నాడు, ప్లేటో ఉన్నాడు, అలెగ్జాండర్ అశోకుడు, ఎందరో ఉన్నారు. జ్ఞానులని అన్నారు, రాజులని పిలిచారు, చరిత్రలో జరిగిపోని చిరంజీవులయ్యారు. అధికారం ఎంత ఉన్నా అర్హులు కాలేదు, సర్వాధికారులైన శకపురుషులు కాలేదు. క్రీస్తే శకపురుషుడు, క్రీస్తే యుగ పురుషుడు, ప్రపంచానికే యేసు ఒక్కడు. శకపురుషుడు, యుగ పురుషుడు, ప్రపంచానికే యేసు ఒక్కడు. ప్రతి మనిషికి ఇచ్చేది పురస్కారమే, మంచి మనిషికిచ్చేది పద్మ విభూషణ్, మనిషి నటనకిచ్చేది ఆస్కారు అవార్డే, జాతి గౌరవించిచ్చినది భారతరత్నే, ఏ మనిషికి ఇవ్వనిది ఈ పురస్కారమే. శకపురుషుడు, యుగ పురుషుడు, ప్రపంచానికే యేసు ఒక్కడు. శకపురుషుడు, యుగ పురుషుడు, ప్రపంచానికే యేసు ఒక్కడు. పరిచారం చేశాడు, ప్రజల మధ్య ఉన్నాడు, పాపులకై ప్రాణం పెట్టి రక్షకుడే అయినాడు. కులమే కుళ్ళని చెప్పి, మతమే మత్తని చూపి, మార్గాన్ని ప్రబోధించి మహనీయుడే అయినాడు. కుడి చెంప మీద కొడితే ఎడమ చెంప చూపమని క్రీస్తన్న మాటే గాంధీకి కదా నాంది. మహాత్ములకు మార్గం చూపి మహాజ్ఞానాన్ని బోధించి మన ఆసియా ఖండంలో బ్రతికాడు. మహాత్ములకు మార్గం చూపి మహాజ్ఞానాన్ని బోధించి మన ఆసియా ఖండంలో బ్రతికాడు. శకపురుషుడు, యుగ పురుషుడు, ప్రపంచానికే యేసు ఒక్కడు. శకపురుషుడు, యుగ పురుషుడు, ప్రపంచానికే యేసు ఒక్కడు. ప్రతి మనిషికి ఇచ్చేది పురస్కారమే, మంచి మనిషికిచ్చేది పద్మ విభూషణ్, మనిషి నటనకిచ్చేది ఆస్కారు అవార్డే, జాతి గౌరవించిచ్చినది భారతరత్నే, ఏ మనిషికి ఇవ్వనిది ఈ పురస్కారమే. శకపురుషుడు, యుగ పురుషుడు, ప్రపంచానికే యేసు ఒక్కడు. శకపురుషుడు, యుగ పురుషుడు, ప్రపంచానికే యేసు ఒక్కడు. ಪ್ರಿಯರೇ, ಈ ಪುರಸ್ಕಾರವನ್ನು ಯಾವೊಬ್ಬರಿಗೂ ಕೊಟ್ಟರೂ ಯೋಗ್ಯತೆ ಇರದು ಎಂದು ನಮ್ಮೆಲ್ಲರಿಗೂ ಗೊತ್ತುಂಟು. ಮಾತುಗಳಲ್ಲಿ ಎದುರಿನವನನ್ನು ಹೊಗಳಬೇಕೆಂದು ಏನೋ ನಾಜೂಕಾಗಿ ಮಾತಾಡಬೇಕೇ ಹೊರತು ಇಂಥವನು ಯುಗಪುರುಷನು ಶಕಪುರುಷನು ಎಂದು. ಆದರೆ ಪ್ರಪಂಚದಲ್ಲಿ ಹಿಂದೆಯಾಗಲಿ ಭವಿಷ್ಯತ್ನಲ್ಲಾಗಲಿ ಯೇಸು ಒಬ್ಬನೇ ಯುಗಪುರುಷನೆಂದು ನೀವು ಗುರುತಿಸಬೇಕು. ಪ್ರಿಯರೇ, ಯೇಸು ಎಷ್ಟೋ ಮಂದಿಗೆ ಆದರ್ಶ ಮೂರ್ತಿಯಾಗಿದ್ದಾರೆ, ಎಷ್ಟೋ ಮಂದಿಗೆ ಮಾರ್ಗದರ್ಶಿ. ಪ್ರಿಯರೇ, ಆತನು ಅಂತಹ ಆತನನ್ನು ಇಂದು ಯಾವ ದೇಶಗಳು ಮೊಟ್ಟಮೊದಲಿಗೆ ಬೈಬಲನ್ನು ತೆಗೆದೊಯ್ದು ಓದಿದರೋ ಆ ದೇಶದವರೇ ಆತನಿಗೆ ಕಳಂಕವನ್ನು ಆಪಾದಿಸುತ್ತಿದ್ದರೆ ನನಗೆ ವೇದನೆ ಆಗುತ್ತಿದೆ. ಪ್ರಿಯರೇ, ಮುಂಬರುವ ಎಲ್ಲಾ ಎಪಿಸೋಡ್ಗಳಲ್ಲಿ ಒಬ್ಬೊಬ್ಬ ಶಾಸ್ತ್ರಜ್ಞನನ್ನು ನಿಮ್ಮ ಮುಂದೆ ನಿಲ್ಲಿಸುತ್ತೇನೆ.
ಬೈಬಲ್ನಿಂದ ಹೇಗೆ ಕಾಪಿ ಮಾಡಿದ್ದಾರೋ ಅದನ್ನು ಬೈಬಲ್ ಪ್ರಕಾರವಾಗಿ ನಿರೂಪಿಸುತ್ತೇನೆ. ನಮಸ್ತೆ.